ಒಂದು ಮಗು ಹುಟ್ಟಿದಾಗ ನಮ್ಮೆಲ್ಲರ್ಗೂ ಎಷ್ಟೊಂದು ಕನಸುಗಳಿರುತ್ತೆ ಅಲ್ವಾ? ಆದ್ರೆ ಈ ಕನಸುಗಳನ್ನ ನಿಜ ಮಾಡೋಕೆ ಒಂದು ವೈಜ್ಞಾನಿಕ ರಹಸ್ಯ ಇದೆ ಅಂತ ನಿಮ್ಗೆ ಗೊತ್ತಾ? ಬನ್ನಿ, ಇವತ್ತು ಮಗುವಿನ ಮೆದುಳಿನ ಆ ಅದ್ಭುತ ಜಗತ್ತಿನೊಳಗೆ ಹೋಗಿ ನೋಡೋಣ. ನೋಡೇ, ಆರೋಗ್ಯವಾಗಿರ್ಬೇಕು, ಯಶಸ್ಸು ಗಳಿಸ್ಬೇಕು, ಒಳ್ಳೆ ವ್ಯಕ್ತಿಯಾಗ್ಬೇಕು, ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಡ್ಬೇಕು, ಇದೆಲ್ಲ ನಾವು ನಮ್ಮ ಮಕ್ಕಳಲ್ಲಿ ಕಾಣೋಕೆ ಬಯಸೋ ಗುಣಗಳು. ಇವು ಬರೀ ಆಸೆಗಳಲ್ಲ, ನಮ್ಮ ಭವಿಷ್ಯದ ಭರವಸೆಗಳು. ಆದ್ರೆ ವಿಜ್ಞಾನ ಏನ್ ಹೇಳುತ್ತೆ ಗೊತ್ತಾ? ಈ ಎಲ್ಲ ಭರವಸೆಗಳ ಅಡಿಪಾಯ ಹಾಕೋಕೆ ಸಿಗೋದು ಮಗುವಿನ ಜೀವನದ ಮೊದಲ 7ರಿಂದ 8 ವರ್ಷಗಳು ಮಾತ್ರ. ಹೌದು, ಈ ಸಮಯ ಅನ್ನೋದು ಒಮ್ಮೆ ಕಳೆದು ಹೋದ್ರೆ ಮತ್ತೆ ಸಿಗಲ್ಲ. ಹಾಗಾದ್ರೆ ಈ ಮೊದಲ 7-8 ವರ್ಷಗಳು ಯಾಕೆ ಅಷ್ಟೊಂದು ಮುಖ್ಯ? ಇದರ ಹಿಂದಿರೋ ಕಾರಣ ಏನು? ಉತ್ತರ ಇರೋದು ನಮ್ಮ ದೇಹದ ಅತ್ಯಂತ ಸಂಕೀರ್ಣವಾದ ಅಂಗ, ಅಂದ್ರೆ ನಮ್ಮ ಮೆದುಳಿನಲ್ಲಿ. ಬನ್ನಿ, ಅದರ ರಚನೆ ಹೇಗಿರುತ್ತೆ ಅಂತ ನೋಡೋಣ. ಒಂದು ಮಗು ಹುಟ್ಟಿದಾಗ ಅದರ ಮೆದುಳಲ್ಲಿ ಸುಮಾರು 10,000 ಕೋಟಿ ಅಂದ್ರೆ 100 ಬಿಲಿಯನ್ ನ್ಯೂರಾನ್ಸ್ಗಳಿರುತ್ತೆ. ಇದನ್ನು ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ. ನಮ್ಮ ಆಕಾಶಗಂಗೆಯಲ್ಲಿ ಎಷ್ಟು ನಕ್ಷತ್ರಗಳಿವೆಯೋ ಹೆಚ್ಚು ಕಡಿಮೆ ಅಷ್ಟೇ. ಮಗು ನೋಡೋ, ಕೇಳೋ, ಅನುಭವಿಸೋ ಪ್ರತಿಯೊಂದು ವಿಷಯವೂ, ಅದು ಅಮ್ಮನ ಪ್ರೀತಿಯ ಸ್ಪರ್ಶ ಇರ್ಬೋದು, ಒಂದು ಹೊಸ ಶಬ್ದ ಕೇಳಿಸಿರ್ಬೋದು, ಇಲ್ಲ ಒಂದು ಆಟಿಕೆ ಹಿಡಿಯೋಕೆ ಮಾಡೋ ಪ್ರಯತ್ನ ಇರ್ಬೋದು, ಇದೆಲ್ಲವೂ ಈ ನ್ಯೂರಾನ್ಗಳ ಮಧ್ಯೆ ಒಂದು ಸಂಪರ್ಕವನ್ನ, ಒಂದು ಕನೆಕ್ಷನ್ ಅನ್ನ ಉಂಟು ಮಾಡುತ್ತೆ. ಇದೇ ಅನುಭವ ಮತ್ತೆ ಮತ್ತೆ ಆದಾಗ ಆ ಸಂಪರ್ಕ ಬಲವಾಗ್ತಾ ಹೋಗುತ್ತೆ. ಒಂದು ಸಣ್ಣ ದಾರ ಇದ್ದಿದ್ದು ದಪ್ಪ ಹಗ್ಗ ಆದ ಹಾಗೆ. ಇದೇ ನೋಡಿ ಕಲಿಕೆ ಅಂದ್ರೆ. ಈ ಇಡೀ ಪ್ರಕ್ರಿಯೆಯನ್ನ ನಾವು ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೆದುಳನ್ನ ಒಂದು ಮಡಕೆಗೆ ಹೋಲಿಸ್ಬೋದು. ಆದ್ರೆ ನೆನ್ಪಿಡಿ, ಮಗುವಿನ ಮೆದುಳು ಸುಮ್ನೆ ಒಂದು ಮಣ್ಣಿನ ಮಡಕೆ ಅಲ್ಲ, ಅದು ಒಂದು ಹೊಂದಿಕೊಳ್ಳುವ ಅಂದ್ರೆ ಫ್ಲೆಕ್ಸಿಬಲ್ ಆಗಿರೋ ಜೀವಂತ ಮಡಕೆ. ಇಲ್ಲೇ ನೋಡಿ ಒಂದು ಅದ್ಭುತವಾದ ವ್ಯತ್ಯಾಸ ಇರೋದು. ಈಗ ನಿಮ್ಮ ಥರ ವಯಸ್ಕರ ಮೆದುಳು ಒಂದು ಗಟ್ಟಿಯಾದ ಮಡಕೆ ಇದ್ದ ಹಾಗೆ. ಹೊಸ ಅನುಭವಗಳು ಬಂದು ಆ ಮಡಕೆಯನ್ನ ತುಂಬುತ್ತೆ ಅಷ್ಟೆ. ಆದ್ರೆ ಒಂದು ಪುಟ್ಟ ಮಗುವಿನ ಮೆದುಳು ಹಾಗಲ್ಲ. ಪ್ರತಿಯೊಂದು ಹೊಸ ಅನುಭವ ಆ ಮಡಕೆಯನ್ನ ತುಂಬೋದು ಮಾತ್ರ ಅಲ್ಲ, ಮಡಕೆಯ ಸೈಜನ್ನೇ ದೊಡ್ಡದು ಮಾಡುತ್ತೆ, ಅದರ ಸಾಮರ್ಥ್ಯವನ್ನೇ ಹೆಚ್ಚಿಸುತ್ತೆ. ಇದು ಜೀವನದಲ್ಲಿ ಒಮ್ಮೆ ಮಾತ್ರ ಸಿಗೋ ಒಂದು ಗೋಲ್ಡನ್ ಆಪರ್ಚುನಿಟಿ. ಸರಿ, ಈ ಮಡಕೆ ಹೊಂದಿಕೊಳ್ಳುತ್ತೆ, ಅದರ ಸೈಜ್ ದೊಡ್ಡದಾಗುತ್ತೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಈ ಮಡಕೆಗೆ ಆಕಾರ ಕೊಡೋ ಆ ಕುಂಭಾರ ಯಾರು, ಮತ್ತು ಆ ಆಕಾರವನ್ನ ಹೇಗೆ ಕೊಡಲಾಗುತ್ತೆ? ಈ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ನಾವು ರಷ್ಯಾದ ಮನಶ್ಶಾಸ್ತ್ರಜ್ಞ ಲೆವ್ ವೈಗೋತ್ಸ್ಕಿ ಅವರ ಸಿದ್ಧಾಂತದ ಕಡೆಗೆ ನೋಡ್ಬೇಕು. ವೈಗೋತ್ಸ್ಕಿ ಏನ್ ಹೇಳ್ತಾರೆ ಅಂದ್ರೆ, ಆ ಕುಂಭಾರ ಅನ್ನೋದು ಒಬ್ಬ ವ್ಯಕ್ತಿಯಲ್ಲ, ಬದಲಿಗೆ ಮಗುವಿನ ಸುತ್ತ ಇರೋ ಇಡೀ ಸಮಾಜ, ಇಡೀ ಸಮುದಾಯವೇ ಆ ಕುಂಭಾರ. ನಾವಾಡೋ ಪ್ರತಿಯೊಂದು ಮಾತು, ಆಡಿಸೋ ಪ್ರತಿಯೊಂದು ಆಟ, ಪ್ರತಿಯೊಂದು ಸಂವಹನ, ಇದೆಲ್ಲವೂ ಆ ಮಡಕೆಗೆ ಆಕಾರ ಕೊಡುವ ಕೈಗಳು. ಬೇರೆ ಸಿದ್ಧಾಂತಗಳು, ಉದಾಹರಣೆಗೆ ಪಿಯಾಜೆ ಅವರ ಸಿದ್ಧಾಂತ, ಮಗು ತನ್ನಷ್ಟಕ್ಕೆ ತಾನೇ ಹಂತ ಹಂತವಾಗಿ ಬೆಳೆಯುತ್ತೆ ಅಂತ ಹೇಳಿದ್ರೆ, ವೈಗಾಟ್ಸ್ಕಿ ಒಂದು ಕ್ರಾಂತಿಕಾರಿ ಐಡಿಯಾ ಕೊಟ್ರು. ಅದೇನಂದ್ರೆ, ಮಗು ಒಂಟಿಯಾಗಿ ಕಲಿಯೋದಿಲ್ಲ, ಕಲಿಕೆ ಅನ್ನೋದು ಒಂದು ಸಾಮಾಜಿಕ ಪ್ರಕ್ರಿಯೆ. ನಮ್ ಭಾಷೆ, ನಮ್ ಸುತ್ತ ಇರೋ ಜನ, ಇವರೇ ನೋಡಿ ಮಗುವಿನ ಬೆಳವಣಿಗೆಯನ್ನ ಡಿಸೈಡ್ ಮಾಡೋದು. ವೈಗಾಟ್ಸ್ಕಿ ಅವರ ಅತ್ಯಂತ ಫೇಮಸ್ ಕಾನ್ಸೆಪ್ಟ್ ಅಂದ್ರೆ ಸಮೀಪಸ್ಥ ವಿಕಾಸದ ವಲಯ ಅಥವಾ ZPD. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬಹುದು. ಒಂದು ಮಗು ತನ್ನಷ್ಟಕ್ಕೆ ಏನ್ ಮಾಡಬಲ್ಲದು ಮತ್ತು ಇನ್ನೊಬ್ಬರ ಸಹಾಯದಿಂದ ಏನ್ ಮಾಡಬಲ್ಲದು, ಈ ಎರಡರ ನಡುವೆ ಇರೋ ಗ್ಯಾಪ್ ಇದೆಯಲ್ಲ, ಅದೇ ZPD. ವೈಗಾಟ್ಸ್ಕಿ ಪ್ರಕಾರ ಇದೇ ನೋಡಿ ಆ ಮ್ಯಾಜಿಕ್ ಝೋನ್. ನಿಜವಾದ ಕಲಿಕೆ ನಡೆಯೋದೇ ಇಲ್ಲಿ. ಈ ಸಹಾಯವನ್ನ ಪೋಷಕರು, ಟೀಚರ್ಸ್ ಅಥವಾ ಅವರಿಗಿಂತ ಸ್ವಲ್ಪ ದೊಡ್ಡ ಮಕ್ಕಳು ಕೊಡಬಹುದು. ಈ ಅವಳಿ ಮಕ್ಕಳ ಉದಾಹರಣೆ ನೋಡಿ ಎಷ್ಟು ಚೆನ್ನಾಗಿದೆ. ಇಬ್ಬರಿಗೂ ಒಂದೇ ವಯಸ್ಸು, ಒಂದೇ ಥರ ಸಾಮರ್ಥ್ಯ. ಆದ್ರೆ ಒಬ್ಬ ಹುಡುಗನಿಗೆ ಅವನ ತಂದೆ ಪ್ರೋತ್ಸಾಹ ಕೊಡ್ತಾರೆ, ನಿಂತ್ಕೊಳ್ಳೋಕೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಹಾಗಾಗಿ ಅವನು ಬೇಗನೆ ನಿಲ್ಲೋಕೆ ಕಲಿತಾನೆ. ಆದ್ರೆ ಅದೇ ಥರದ ಬೆಂಬಲ ಸಿಗದೇ ಇರೋ ಹುಡುಗಿ ಇನ್ನೂ ಪ್ರಯತ್ನ ಪಡ್ತಾನೇ ಇರ್ತಾಳೆ. ಇದ್ರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಸಾಮರ್ಥ್ಯ ಒಂದೇ ಇದ್ರೆ ಸಾಲ್ದು, ಸರಿಯಾದ ಟೈಮಲ್ಲಿ ಸರಿಯಾದ ಸಪೋರ್ಟ್ ಸಿಕ್ಕರೆ ಮಗು ಎಷ್ಟು ಬೇಗ ಕಲಿಯುತ್ತೆ ಅನ್ನೋದು. ವೈಗೋಟ್ಸ್ಕಿಯವರ ಈ ಮಾತನ್ನ ಕೇಳಿ, ಸಂಭಾಷಣೆಯ ಪರಿಣಾಮವಾಗಿ ಆಲೋಚನೆಯೇ ಬೆಳೆಯುತ್ತದೆ. ಇಷ್ಟು ಆಳವಾದ ಮಾತಲ್ವಾ? ಅಂದ್ರೆ ನಮ್ಮ ಆಲೋಚನೆಗಳು ಸುಮ್ನೆ ನಮ್ಮ ತಲೆಯಲ್ಲಿ ಹುಟ್ಟೋದಿಲ್ಲ, ಬದಲಿಗೆ ನಾವು ಬೇರೆಯವರ ಜೊತೆ ಮಾತಾಡೋದ್ರಿಂದ, ಸಂಭಾಷಣೆ ಮಾಡೋದ್ರಿಂದ ನಮ್ಮ ಆಲೋಚನೆಗಳು ರೂಪುಗೊಳ್ತವೆ. ಸರಿ, ಈ ಮಡಕೆ ಹೊಂದಿಕೊಳ್ಳುತ್ತೆ ಅಂತ ಗೊತ್ತಾಯ್ತು. ಆದ್ರೆ ಈ ಹೊಂದ್ಕೊಳ್ಳುವಿಕೆ ಅಥವಾ ಫ್ಲೆಕ್ಸಿಬಿಲಿಟಿ ಎಲ್ಲಾ ಹೊತ್ಲೂ ಒಂದೇ ರೀತಿ ಇರಲ್ಲ. ಕೆಲವು ನಿರ್ದಿಷ್ಟ ಸ್ಕಿಲ್ಸ್ ಕಲಿಯೋಕೆ ಕೆಲವು ಸೂಕ್ಷ್ಮ ಅಂದ್ರೆ ಸೆನ್ಸಿಟಿವ್ ಪೀರಿಯಡ್ಸ್ ಇರುತ್ತೆ. ಈ ಟೈಮ್ಲೈನ್ ಅನ್ನ ಸ್ವಲ್ಪ ಗಮನ ಇಟ್ಟು ನೋಡೋಣ. ಹುಟ್ಟಿದ ಮೊದಲ 1 ವರ್ಷ ಮಗುವಿನ ಮೆದುಳು ಕೇಳೋಕೆ, ನೋಡೋಕೆ,
ಅಂದ್ರೆ ಇಂದ್ರಿಯಗಳನ್ನ ಬಳಸೋಕೆ ಕಲಿಯೋ ಒಂದು ಸ್ಪಂಜ್ ತರ ಇರುತ್ತೆ. ಆಮೇಲೆ 1 ರಿಂದ 4 ವರ್ಷಗಳ ನಡುವೆ ಭಾಷೆ ಕಲಿಯೋ ಕಿಟ್ಕಿ ಪೂರ್ತಿಯಾಗಿ ತೆರೆದುಕೊಂಡಿರುತ್ತೆ. ಅದಕ್ಕೆ ನೋಡಿ, ಈ ವಯಸ್ಸಲ್ಲಿ ಮಕ್ಕಳು ಎಷ್ಟು ಸುಲಭವಾಗಿ ಭಾಷೆಗಳನ್ನ ಕಲಿತಾರೆ. ಮುಂದೆ 3 ರಿಂದ 7 ವರ್ಷಗಳಲ್ಲಿ ಸೋಷಿಯಲ್ ಸ್ಕಿಲ್ಸ್ ಅಂದ್ರೆ ಬೇರೆಯವರ ಜೊತೆ ಬೆರೆಯೋದು, ಮತ್ತು 4 ರಿಂದ 8 ವರ್ಷಗಳ ವಯಸ್ಸಲ್ಲಿ ಲಾಜಿಕಲ್ ಥಿಂಕಿಂಗ್ ಅಂದ್ರೆ ತರ್ಕಬದ್ಧ ಆಲೋಚನೆ, ಇವೆಲ್ಲ ವೇಗವಾಗಿ ಬೆಳೆಯುತ್ತೆ. ಅಂದ್ರೆ ಪ್ರತಿಯೊಂದು ಕೌಶಲ್ಯಕ್ಕೂ ಒಂದು ಗೋಲ್ಡನ್ ಪೀರಿಯಡ್ ಇರುತ್ತೆ. ಹಾಗಾದ್ರೆ ಈ ಎಲ್ಲಾ ಸಿದ್ಧಾಂತಗಳನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು? ಮಗುವಿನ ಈ ಸಾಮರ್ಥ್ಯದ ಮಡಕೆಗೆ ಆಕಾರ ಕೊಡೋಕೆ ನಿಜವಾಗ್ಲೂ ಏನ್ಬೇಕು? ಈ ದೈನಂದಿನ ಕುಂಭಾರರು ಬೇರೆ ಯಾರೂ ಅಲ್ಲ, ಅವರೇ ನಮ್ಮ ಕುಟುಂಬದ ಸದಸ್ಯರು, ಸ್ನೇಹಿತರು, ಟೀಚರ್ಸ್ ಮತ್ತು ನಮ್ಮ ಸಮುದಾಯದ ಒಂದು ಮುಖ್ಯ ಅಂಗವಾಗಿರೋ ಅಂಗನವಾಡಿ ಕಾರ್ಯಕರ್ತರು. ನೋಡಿ, ಮಗುವಿನ ಮಡಕೆಗೆ ಆಕಾರ ಕೊಡೋಕೆ ದುಬಾರಿ ಆಟಿಕೆಗಳೇ ಬೇಕಂತಿಲ್ಲ. ನಮ್ಮ ಸಮಯ, ನಮ್ಮ ಗಮನ, ನಮ್ಮ ಪ್ರೋತ್ಸಾಹ ಇಷ್ಟೇ ಸಾಕು. ಹಾಗಾದ್ರೆ ಈ ಶುರುವಿನ ವರ್ಷಗಳಲ್ಲಿ ನಾವು ಹಾಕೋ ಅಡಿಪಾಯ ಜೀವನಪೂರ್ತಿ ಮಗುವಿಗೆ ಹೇಗೆ ಸಹಾಯ ಮಾಡುತ್ತೆ, ಅದನ್ನ ಕೊನೆಯದಾಗಿ ಒಮ್ಮೆ ನೋಡೋಣ. ಹಾಗಾಗಿ ನಾವೆಲ್ಲರೂ ನೆನ್ಪಿಡ್ಬೇಕಾದ ಒಂದು ಮುಖ್ಯವಾದ ವಿಷಯ ಇದೆ. ನಾವು ಜೀವನ ಪೂರ್ತಿ ಹೊಸ ವಿಷಯಗಳನ್ನ ಕಲಿಬಹುದು ನಿಜ, ಆದ್ರೆ ಕಲಿಯೋಕೆ ಬೇಕಾದ ಸಾಮರ್ಥ್ಯ ಅಂದ್ರೆ ನಮ್ಮ ಮಡಿಕೆಯ ಗಾತ್ರ, ಅದು ಹೆಚ್ಚಾಗಿ ನಿರ್ಧಾರ ಆಗೋದು ಬಾಲ್ಯದಲ್ಲೇ. ಆ ಮಡಿಕೆಯನ್ನ ದೊಡ್ಡದಾಗಿ ಮಾಡೋಕೆ ನಮಗೆ ಸಿಗೋದು ಇದೊಂದೇ ಅವಕಾಶ. ಹಾಗಾಗಿ ಕೊನೆಯಲ್ಲಿ ನಾವೆಲ್ಲರೂ ನಮ್ಮನ್ನೇ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು: ಒಂದು ಮಗುವಿನ ಸಾಮರ್ಥ್ಯವನ್ನ ರೂಪಿಸೋದು ನಮ್ಮ ಇಡೀ ಸಮುದಾಯದ ಜವಾಬ್ದಾರಿಯಾಗಿದ್ರೆ, ಆ ಅಡಿಪಾಯವನ್ನ ಕಟ್ಟೋಕೆ ನಾವು ಎಷ್ಟು ಸಿದ್ಧರಾಗಿದ್ದೇವೆ? ಈ ಪ್ರಶ್ನೆಗೆ ಉತ್ತರ ನಿಮ್ಮೆಲ್ಲರ ಕೈಯಲ್ಲಿದೆ.